ಹಲೋ ಫ್ರೆಂಡ್ಸ್, ನಾನು ಈ ದಿನ ಪಾಲಕ್ ಎಗ್ ಮಸಾಲ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲಾಗಿರುತ್ತೆ ಫ್ರೆಂಡ್ಸ್, ಮತ್ತು ಇದು ತುಂಬ ಮಕ್ಕಳಿಗೆ ಚೆನ್ನಾಗಿ ಇಷ್ಟಪಡ್ತಾರೆ. ನೀವು ಸಹ ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ, ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಂತರ 10 ಡಜನ್ ಮೊಟ್ಟೆ ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ಟೊಮೆಟೊ, ಸಾಂಬಾರು ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಇವಿಷ್ಟನ್ನು ಸಹ ನಾನು ಅಲ್ಲಿ ಹುರಿದುಬಿಟ್ಟು ಮಿಕ್ಸಿ ಮಾಡ್ತೀನಿ. ಆವಾಗ ನಿಮಗೆ ತೋರಿಸ್ತೀನಿ. ಅದ್ರ ಜೊತೆಗೆ ಒಂದು ಚಕ್ಕೆ, 4 ಲವಂಗ, ಮತ್ತು ಚಿಕನ್ ಮಸಾಲೆ ಪುಡಿ 1 ಸ್ಪೂನು, ಅರ್ಧ ಸ್ಪೂನು, ಒಂದು ಚಿಟಿಕೆ ಅಷ್ಟು ಅರಿಶಿನ, ಮತ್ತು ಉಪ್ಪು, ತುಪ್ಪ ಎಲ್ಲ ಸೇರಿಸ್ತೀನಿ. ಎಣ್ಣೆ ಅದೆಲ್ಲ ಸೇರಿಸುವಾಗ ನಾನು ತೋರಿಸ್ತೀನಿ. ಇದು ಚೆನ್ನಾಗಿ ತೊಳೆದು ಇಟ್ಕೊಂಡಿರೋ ಸೊಪ್ಪನ್ನ ನಾನು ಬಿಸಿ ನೀರಿನಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ತೀನಿ. ಒಂದು ಕುದಿ ಬಂದರೆ ಸಾಕೋದು, ಹೆಚ್ಚಾಗೇನು ಬೇಡ. ನಂತರ ಮೊಟ್ಟೆ ಬೇಯಲಿಕ್ಕೆ ಇಡ್ತೀನಿ. ಇದು ಬೆಂದ ಮೇಲೆ ತೆಗಿತೀನಿ. ಇವಾಗ ಇದು ಆಯಿತು, ತೆಗಿತೀನಿ. ಇದನ್ನು ಇವಾಗ ಹಾರ್ಲಿಕ್ಕೆ ಇಡ್ತೀನಿ. ನಂತರ ಇದನ್ನು ರುಬ್ತೀನಿ. ಇವಾಗ ನಾನು ಸ್ಟವ್ ಹಚ್ಚಿದ್ದೀನಿ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ಇನ್ನೂ ಕಡಿಮೆ ಹಾಕ್ಕೊಂಡ್ರೂ ಓಕೆನೆ, ಅಂದರೆ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನಾನು 4 ಮೆಣಸಿನ್ಕಾಯಿ ಹಾಕ್ತೀನಿ. ನಿಮಗೆ ಎಷ್ಟು ಖಾರಕ್ಕೆ ಬೇಕು, ಒಂದು 5 ಬೇಕಾದರೂ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಇರಲಿ ಅಂತ ಹಾಕಿದ್ದೀನಿ. ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಬೆಳ್ಳುಳ್ಳಿ, 1 ಗೆಂಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಮತ್ತು 1 ಇಂಚು ಶುಂಠಿ, ಹಾಗೆ ಟೊಮೆಟೊ, 2 ಟೊಮೆಟೊ ಹಾಕ್ತಾಯಿದ್ದೀನಿ, ಜಾಮೂನ್ ಟೊಮೆಟೊ. ಇದಕ್ಕೆ 1 ಇಂಚು ಚಕ್ಕೆ, 3 ಲವಂಗ, ಸಾಂಬಾರು ಸೊಪ್ಪು ಹಾಕ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರೋ ಮಸಾಲೆ ಹಾಕಿದ್ದೀನಿ. ನಂತರ ಅದಕ್ಕೆ ಇದು ಪಾಲಕ್ ಸೊಪ್ಪು, ಬೆಂದಿರೋ ಪಾಲಕ್ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು ಮಸಾಲೆ. ಇದನ್ನು ನಾನು ಇವಾಗ ಒಗ್ಗರಣೆ ಮಾಡ್ತೀನಿ. ಈಗ ಇದು ಬೇಯಿಸ್ಕೊಂಡಿರೋ ಮೊಟ್ಟೆ ಮತ್ತು ರುಬ್ಕೊಂಡಿರೋ ಪಾಲಕ್ ಮತ್ತು ಮಸಾಲೆ ಇವಿಷ್ಟನ್ನು ಸಹ ಇವಾಗ ಒಗ್ಗರಣೆ ಮಾಡ್ತೀನಿ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ, ತುಪ್ಪ ಎರಡನ್ನೂ ಸೇರಿಸಿದ್ದೀನಿ. ಇದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. 2 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇವಾಗ ರುಬ್ಕೊಂಡಿರೋ ಮಸಾಲೆ, ಪಾಲಕ್ ಮತ್ತು ಮಸಾಲೆ ಎರಡನ್ನೂ ಸೇರಿಸಿ
ಸ್ವಲ್ಪ ಅರಿಶಿನ ಪುಡಿ ಮತ್ತು ಚಿಕನ್ ಮಸಾಲ 1 ಸ್ಪೂನು. ಚಿಕನ್ ಮಸಾಲ ಇಲ್ಲ ಅಂದ್ರೂ ಮಾಮೂಲಿ ಸಾಂಬಾರು ಪುಡಿ ಏನು ನಾವು ಅಡುಗೆ ಸಾಂಬಾರು ಬಳಸ್ತೀವಿ ಅದನ್ನು ಸೇರಿಸಿ. ನಾನು ಆವಾಗಿಂದ ಉಪ್ಪು ಸೇರಿಸಿಲ್ಲ, ಇವಾಗ ಸೇರಿಸ್ತಾ ಇದ್ದೀನಿ. ನಾನು ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿದ್ದ ನೀರನ್ನು ಈ ಮಿಕ್ಸಿ ಎಲ್ಲ ಖಾರ ಎಲ್ಲ ಮಸಾಲೆ ಎಲ್ಲ ತೊಳೆದು ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಇಷ್ಟು ಸಾಕು, ತೆಳುವಾಗಬಾರ್ದು, ಇದೇ ಥರ ಇರಬೇಕಿದು. ಇದಕ್ಕೆ ಮೊಟ್ಟೆನ ನಾನು ಬೇಯಿಸಿ ಮತ್ತು ಎಣ್ಣೆಯಲ್ಲಿ ಕರೆದು ಇಟ್ಕೊಂಡಿರೋ ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್. ಇದು 5 ನಿಮಿಷ ಸಣ್ಣ ಉರಿನಲ್ಲಿ ಕುದಿಬೇಕು, ನಂತರ ಇದು ಮುಗಿಯೋದು. ಇದೇ ಥರ ಇದೇನು ಪ್ರೋಸೆಸ್ ಮಾಡಿದ್ದೀನಿ ಇದಕ್ಕೇ ಮಶ್ರೂಮ್ ಹಾಕ್ಕೋಬೋದು, ಮತ್ತು ಇದೇ ಥರ ಇದಕ್ಕೆ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿದು ಸಹ ಮಾಡ್ಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇದು 5 ನಿಮಿಷ ಆಗಲಿ, ನಂತರ ತೋರಿಸ್ತೀನಿ. ಇವಾಗ ರೆಡಿ ಆಯ್ತಿದು. ಹಲೋ ಫ್ರೆಂಡ್ಸ್, ನಾನು ಈ ದಿನ ಪಾಲಕ್ ಎಗ್ ಮಸಾಲ ಮಾಡಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದನ್ನು ರೈಸ್ಗೂ ಊಟ ಮಾಡ್ಬೋದು, ಮತ್ತು ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸಹ ತಿನ್ಬೋದು. ಮಾಡ್ಕೊಳ್ಳಿ, ಒಮ್ಮೆ ಟೇಸ್ಟ್ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ಸ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ.